ಮ್ಯಾಪಿಂಗ್ ಆಫ್ ಚಾರ್ಧಾಮ್. ಭಾರತದಲ್ಲಿ 4 ಧಾಮಗಳು. ಅವುಗಳು ಆದಿಶಂಕರರ ಯುಗದ ಬಗ್ಗೆ ತಿಳಿಸುತ್ತವೆ. ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರಕಟಿಸಿದವರು. ಭಾರತದ 4 ಧಾಮಗಳು: ಉತ್ತರದಲ್ಲಿ ಬದರಿನಾಥ್, ಪಶ್ಚಿಮದಲ್ಲಿ ದ್ವಾರಕಾ, ದಕ್ಷಿಣದಲ್ಲಿ ರಾಮೇಶ್ವರ, ಪೂರ್ವದಲ್ಲಿ ಪುರಿ. ಪೂರ್ವದಲ್ಲಿರುವ ಪುರಿ ಧಾಮ್ನಲ್ಲಿ ಕೃಷ್ಣ ದೇವರ ಆರಾಧನೆ. ಒಡಿಸ್ಸಾದಲ್ಲಿ ಕಲಿಯುಗಕ್ಕೆ ಸಂಬಂಧಿಸಿದ್ದು, ಕಳಿಂಗ ವಾಸ್ತುಶಿಲ್ಪವನ್ನು ಹೊಂದಿದೆ. ದಕ್ಷಿಣದಲ್ಲಿರುವ ರಾಮೇಶ್ವರ ಶಿವ ಆರಾಧನೆಗೆ ಸಂಬಂಧಿಸಿದ್ದು. ತಮಿಳುನಾಡಿನಲ್ಲಿ ತ್ರೇತಾಯುಗಕ್ಕೆ ಸಂಬಂಧಿಸಿದ್ದು, ದ್ರಾವಿಡ ಶೈಲಿಯನ್ನು ಹೊಂದಿದೆ. ಪಶ್ಚಿಮದಲ್ಲಿರುವ ದ್ವಾರಕ ಕೃಷ್ಣದೇವರ ಆರಾಧನೆಯನ್ನು ಹೊಂದಿದ್ದು, ಗುಜರಾತ್ನಲ್ಲಿದೆ. ದ್ವಾಪರ ಯುಗವನ್ನು ಹೊಂದಿದೆ. ಮಾರು ಗುರ್ಜರ ಶೈಲಿಯನ್ನು ಅಳವಡಿಸಲಾಗಿದೆ. ಉತ್ತರದಲ್ಲಿರುವ ಬದ್ರಿನಾಥ್ ವಿಷ್ಣು ದೇವರ ಆರಾಧನೆಯನ್ನು ಹೊಂದಿದೆ. ಉತ್ತರಾಖಂಡ್ನಲ್ಲಿರುವ ಚಮೋಲಿಯಲ್ಲಿದೆ. ಅದು ಸತ್ಯಯುಗಕ್ಕೆ ಸಂಬಂಧಿಸಿದ್ದು. ಕಾಲಾನುಕ್ರಮವಾಗಿ ಶಂಕರರು, ರಾಮಾನುಜರು, ಬಸವಣ್ಣನರು, ಮಧ್ವಾಚಾರ್ಯರು. ಶಂಕರರು ಅದ್ವೈತ ಸಿದ್ಧಾಂತ, ರಾಮಾನುಜರು ವಿಶಿಷ್ಟಾದ್ವೈತ, ಬಸವಣ್ಣರು ಶಕ್ತಿ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತಗಳನ್ನು ಪ್ರಕಟಿಸಿದ್ದಾರೆ ಅಥವಾ ಪ್ರತಿಪಾದಿಸಿದ್ದಾರೆ. ಭಾರತದಂತೆ ನೇಪಾಳದಲ್ಲಿ 4 ಧಾಮಗಳಿವೆ. ಅವುಗಳೆಂದರೆ ಪಶುಪತಿಧಾಮ, ಮುಕ್ತಿಧಾಮ, ರುರುಧಾಮ, ಬರಹಧಾಮ. 4 ಧಾಮಗಳು. ಅವುಗಳನ್ನು ಛೋಟಾಧಾಮಗಳು ಎಂದು ಕರೆಯುತ್ತಾರೆ. ಅವುಗಳು ಉತ್ತರಾಖಂಡ್ ರಾಜ್ಯದಲ್ಲಿವೆ: ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದರಿನಾಥ್. ಶಂಕರರು ಸ್ಥಾಪಿಸಿದ 4 ಮಠಗಳು: ಶಾರದಾ ಮಠ ಶೃಂಗೇರಿಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ದಕ್ಷಿಣದ ಮಠವಾಗಿದೆ. ಇದು ಯಜುರ್ವೇದ ವೇದಕ್ಕೆ ಸಂಬಂಧಿಸಿದೆ. ಕಾಳಿಕಾ ಮಠ ದ್ವಾರಕಾ ಗುಜರಾತ್ನಲ್ಲಿದೆ. ಪಶ್ಚಿಮ ಭಾಗದಲ್ಲಿರುವ ಮಠ ಸಾಮವೇದಕ್ಕೆ ಸಂಬಂಧಿಸಿದೆ. ಗೋವರ್ಧನ ಮಠ ಪುರಿ ಒಡಿಸ್ಸಾನಲ್ಲಿದೆ. ಪೂರ್ವ ಭಾಗದ ಮಠ ಋಗ್ವೇದಕ್ಕೆ ಸಂಬಂಧಿಸಿದೆ. ಜ್ಯೋತಿರ್ಮಠ ಬದರಿ ಉತ್ತರಾಖಂಡದಲ್ಲಿದೆ. ಉತ್ತರ ಭಾಗದಲ್ಲಿರುವ ಮಠ ಅಥರ್ವ ವೇದಕ್ಕೆ ಸಂಬಂಧಿಸಿದೆ. ವೇದಗಳು ಕಾಲಾನುಕ್ರಮ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಗ್ವೇದ ಅಂದರೆ ಅತ್ಯಂತ ಹಳೆಯ ವೇದ ಮತ್ತು ಸ್ತೋತ್ರಗಳನ್ನು ಹೊಂದಿದೆ. ಯಜುರ್ವೇದ ಅಂದರೆ ಯಜ್ಞಗಳನ್ನು ಹೊಂದಿದೆ. ಸಾಮವೇದ ಅಂದರೆ ಸಂಗೀತಗಳನ್ನು ಹೊಂದಿದೆ. ಅಥರ್ವರ್ಣ ವೇದ ಅಂದರೆ ಮಂತ್ರಗಳನ್ನು ಹೊಂದಿದೆ. ಪ್ರತಿ ವೇದವು 4 ಭಾಗಗಳಾಗಿ ವಿಂಗಡಲಾಗಿದೆ. ಮಧ್ವರು ಸ್ಥಾಪಿಸಿದ ಅಷ್ಟಮಠಗಳು: ಕೃಷ್ಣಾವರ ಮಠ ಮಂಗಳೂರಿನಲ್ಲಿದೆ. ಪೇಜಾವರ ಮಠ ಉಡುಪಿನಲ್ಲಿದೆ. ಪುತ್ತಿಗೆ ಮಠ ಉಡುಪಿನಲ್ಲಿದೆ. ಸೋಧೆ ಮಠ ಉತ್ತರ ಕನ್ನಡದಲ್ಲಿದೆ. ಕನಿಯಾಯೂರು ಮಠ ದಕ್ಷಿಣ ಕನ್ನಡದಲ್ಲಿದೆ. ಅದುಮೂರು ಮಠ ಉಡುಪಿನಲ್ಲಿದೆ. ಶಿಶೂರು ಮಠ ಉಡುಪಿನಲ್ಲಿದೆ. ಪಲಿಮಾರು ಮಠ ಉಡುಪಿನಲ್ಲಿದೆ. ಟೋಟಲ್ ಆಗಿ ಮಧ್ವರ ಅಷ್ಟಮಠಗಳಲ್ಲಿ ಉಡುಪಿಯಲ್ಲಿ 1, 2, 3, 4, 5, 6 ಮಠಗಳಿವೆ. ಉಡುಪಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಪರ್ಯಾಯ ಉತ್ಸವ ನಡೆಯುತ್ತದೆ. ಪರ್ಯಾಯ ಉತ್ಸವದಲ್ಲಿ ಮಠಗಳು ಕಾರ್ಯಗಳನ್ನು ಸರದಿ ಪ್ರಕಾರ ಹಂಚಿಕೊಳ್ಳುತ್ತವೆ. ಇದು ಭಾರತದ 4 ಧಾಮ ಮತ್ತು ಶಂಕರ, ರಾಮಾನುಜ, ಬಸವಣ್ಣ, ಮಧ್ವರ ಬಗ್ಗೆ GK ಪಾಯಿಂಟ್ಸ್.